ಹಾಯ್ ಎಲ್ರಿಗೂ ನಮಸ್ಕಾರ. ಗಣೇಶ್ ಕಾರಂತ್ ಮಾತಾಡ್ತಿರೋದು. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬರೀ ಯೂಟ್ಯೂಬಲ್ಲೇ ಅಲ್ಲ, ಫೇಸ್ಬುಕ್ಕಲ್ಲೂ ಅಪ್ಲೋಡ್ ಆಗ್ತದೆ. ಸೊ ಫೇಸ್ಬುಕ್ಕಲ್ಲಿ ನೋಡುವವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಇವತ್ತು ಟ್ರಾವೆಲ್ ಮಾಡ್ತಾ ಇಲ್ಲ, ಹಾಗಾದರೆ ಎಂತ ಮಾಡ್ತಾ ಇರ್ಬೋದು? ಇವತ್ತು ಕುಕ್ಕು ಮಾಡುವ ಅಂತ, ಅಡುಗೆ ಮಾಡುವ ಅಂತ. ನನ್ನ ಹೆಂಡತಿ, ಅವಳ ಅಕ್ಕ, ಬಾವ, ಕಸಿನ್ ಎಲ್ಲ ಬರ್ತಾ ಇದ್ದಾರೆ. ಆ್ಯಕ್ಚುಲಿ ಬಂದಿದ್ದರು, ಹೊರಗೆ ಹೋಗಿದ್ದಾರೆ ಏನು ಶಾಪಿಂಗ್ ಅಂತ. ಸೊ ಅವ್ರು ಶಾಪಿಂಗ್ ಮುಗಿಸ್ಕೊಂಡು ವಾಪಸ್ ಬರುವಾಗ ಏನಾದರೂ ತಿನ್ನಲಿಕ್ಕೆ ರೆಡಿ ಮಾಡಿರುವ ಅಂತ ಒಂದು ಟಕ್ಕನ್ನ ಮನಸ್ಸಿಗೆ ಹೊಳಿತು. ಸೊ ಆಲೂ ಮಟರ್ ರೈಸ್ ಮಾಡ್ತಾ ಇದ್ದೇನೆ ನಾನು. ಸೊ ಇದು ಆ್ಯಕ್ಚುಲಿ ನಾನು ಕಲಿತದ್ದು ಹೆಬ್ಬಾರ್ಸ್ ಕಿಚನಿಂದ, ಯೂಟ್ಯೂಬ್ ಚಾನಲ್. ಅವ್ರು ಆ್ಯಕ್ಚುಲಿ ನಂದು ಕಾಲೇಜ್ ಸೀನಿಯರ್. ನಾನು MIT ಈ ಮೂಡುಬಿದ್ರೆಯಲ್ಲಿ ಇಂಜಿನಿಯರಿಂಗ್ ಮಾಡ್ತಿದ್ದಾಗ ಅವರು ನನ್ನ ಸೀನಿಯರ್ ಆಗಿದ್ದರು. ಸೊ ಅವರ ಯೂಟ್ಯೂಬ್ ಚಾನಲ್ ನೋಡಿಕೊಂಡೆ ಈ ಡಿಶ್ ಕಲಿತದ್ದು. ಸೊ ಥ್ಯಾಂಕ್ಸ್ ಟು ಹೆಬ್ಬಾರ್ಸ್ ಕಿಚನ್ ಯೂಟ್ಯೂಬ್ ಚಾನಲ್. ಇವಾಗ ನಾನು ಎಷ್ಟು ಚೆಂದ ಅಡುಗೆ ಮಾಡ್ತೇನೆ ಅಂತ ನೋಡುವ. ಓಕೆ, ಈಗ ಒಂದಿಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಎಂತ ಹೇಳೋದು, ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತಾರಲ್ಲ, ಈಗ ತೋರಿಸ್ತೇನೆ. ಓಕೆ, ಅಡುಗೆ ಮಾಡಲಿಕ್ಕೆ ಅಂತ ಸಾರಿ, ಚಾಕು ಬೇಡ ಆಯಿತಾ? ಚಾಕು ಸಾಕಿದರೆ ಕಷ್ಟ. ನೀವು ಈರುಳ್ಳಿ ನಾನು ದೊಡ್ಡ ಗಾತ್ರದ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಮತ್ತು ಸ್ವಲ್ಪ ಬಟಾಣಿ. ಆಬ್ವಿಯಸ್ಲಿ ಆಲೂ ಮಟರ್ ಮಾಡ್ತಿರೋದ್ರಿಂದ ಆಲೂ ಬೇಕೇ ಬೇಕು. ನಾನು 5 ಜನಕ್ಕೆ ಮಾಡ್ತಾ ಇರೋದ್ರಿಂದ ಒಂದು 3 ಬಟಾಟೆ ಅಥವಾ ಪೊಟ್ಯಾಟೊ, ಆಲೂಗಡ್ಡೆ ಅದನ್ನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. 2.5 ಗ್ಲಾಸು ಬಾಸ್ಮತಿ ಅಕ್ಕಿ ನೆನೆಸಿ ಇಟ್ಕೊಂಡಿದ್ದೇನೆ ನಾನು. ಆ್ಯಕ್ಚುಲಿ ಈಗ 20 ನಿಮಿಷ ಆಯಿತು ನೆನೆಸಿ, ಅದಕ್ಕೆ ನೀರೆಲ್ಲ ತೆಗೆದಿದ್ದೇನೆ. ಟೊಮ್ಯಾಟೊ 2 ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಪುದೀನ ಹಾಕ್ಬೋದು, ಪುದೀನ ಇಲ್ಲ ಮನೆಯಲ್ಲಿ ಸದ್ಯಕ್ಕೆ. ನೆಕ್ಸ್ಟ್ ಚಕ್ಕೆ, ಲವಂಗ, ಬೇ ಲೀಫು ಮತ್ತು ಜೀರಿಗೆ 1 ಸ್ಪೂನ್ ಹಾಕಿ ಇದರಲ್ಲಿ ಇಟ್ಕೊಂಡಿದ್ದೇನೆ. ಇದರಲ್ಲಿ ಏನೇನೆಲ್ಲ ಉಂಟು ಅಂತಂದರೆ 1 ಸ್ಪೂನು ಮೆಣಸಿನ ಹುಡಿ, 1 ಸ್ಪೂನು ಅರಿಶಿನ, ಮತ್ತು 1 ಸ್ಪೂನ್ ಗರಂ ಮಸಾಲೆ, 1 ಸ್ಪೂನು ಜೀರಾ ಪೌಡರು, ಹಾಗೆ 1 ಸ್ಪೂನು ಕೋರಿಯಾಂಡರ್ ಪೌಡರ್ ಇದರಲ್ಲಿ ಉಂಟು. ಮಿಕ್ಸ್ ಮಾಡಿ ಗಸಕ್ಕಂತ ಹಾಕಿಬಿಡ್ತೇನೆ. ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಸ್ಪೂನ್ ಬೇಕು, ಅದು ನಿಮ್ಮಿಷ್ಟ. ಕೆಲವರಿಗೆ ಇಷ್ಟ ಆಗದಿದ್ದರೆ ಹಾಕೋದೇನು ಬೇಡ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಎಣ್ಣೆ. ಯಾವುದೋ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದ್ದೇನೆ ಅಂತ ಅನ್ನಿಸ್ತಾ ಉಂಟು. ಯಾಕಂತಂದರೆ ಅಡುಗೆ ಮಾಡ್ತಾ ವೀಡಿಯೋ ಮಾಡೋದು ಭಾರಿ ಕಷ್ಟ, ಯಾರ್ದಾದ್ರೂ ಹೆಲ್ಪ್ ಬೇಕು. ಈಗ ಮನೇಲಿ ಯಾರೂ ಇಲ್ಲ. ಸೊ ನಾನೇ ಈಗ ಅಡುಗೆ ಮಾಡ್ತಾ ವೀಡಿಯೋ ಮಾಡ್ತೇನೆ. ಸರಿ, ಫಸ್ಟ್ ಈಗ ಗ್ಯಾಸ್ ಹಚ್ಚುವ. ಓಕೆ, ಡಿಶ್ಗೆ ಬೆಂಕಿ ಬಂತು. ಈಗ ಸ್ವಲ್ಪ ಎಣ್ಣೆ ಹಾಕುವ. ಎಷ್ಟು ಎಣ್ಣೆ ಹಾಕಬೇಕು ಅಂತಂದರೆ ಮನಸ್ಸಿಗೆ ಬಂದಷ್ಟು ಹಾಕಿ. ಒಂದು ಇಷ್ಟು ಸಾಕಾ? ಇಷ್ಟು ಸಾಕಪ್ಪ, ಸ್ವಲ್ಪ ಜಾಸ್ತಿ ಆಯಿತು ಎಣ್ಣೆ ಹಾಕಿದ್ದೇನೆ. ಸ್ವಲ್ಪ ಬಿಸಿ ಆಗಲಿ ಎಣ್ಣೆ. ಓಕೆ, ಎಣ್ಣೆ ಬಿಸಿ ಆದ ಕೂಡಲೇ ಈಗ ಚಕ್ಕೆ, ಲವಂಗ, ಮೊಗ್ಗು, 1 ಸ್ಪೂನ್ ಜೀರಿಗೆ ಎಲ್ಲ ಹಾಕಬೇಕು. ಈಗ ಹಾಕ್ತೇನೆ ಪಚಕ್ಕ ಅಂತ. ಹಾಕಿದೆ. ಹಿಯರ್ ಕಮ್ಸ್ ಮೈ ಎಡಗೈ, ನಾನು ಲೆಫ್ಟಿ. ಸ್ವಲ್ಪ ಸುವಾಸನೆ ಬರಲಿ ಅಂತ. ಬಿಸಿ ಆಗ್ತಾ ಉಂಟು. ಈಗ ನಾವೆಂತ ಮಾಡುವ ಅಂದರೆ, ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೇವಲ್ಲ ಅದನ್ನು ಕುಕ್ಕರಿಗೆ ಹಾಕುವ. ಭಾರಿ ಕಷ್ಟಪ್ಪ ವೀಡಿಯೋ ಮಾಡ್ತಾ ಮಾಡಲಿಕ್ಕೆ. ಸರಿ, ಮಿಕ್ಕಿದನ್ನೆಲ್ಲ ಹಾಕ್ತೇನೆ ವೀಡಿಯೋ ಸ್ಟಾಪ್ ಮಾಡಿ. ಈಗ ಈರುಳ್ಳಿ ಎಲ್ಲ ಹಾಕಿದ್ದೇನೆ. ಅದು ಸ್ವಲ್ಪ ಕಲರ್ ಬಿಡುವ ತನಕ ನಾವು ತಾಳ್ಮೆಯಿಂದ ಹೀಗೆ ಅಲ್ಲಾಡಿಸ್ತಾ ಇರಬೇಕು. ಅದು ಕಲರ್ ಬಿಟ್ಟ ಮೇಲೆ 1 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕುವ. ಓಕೆ, ಸ್ವಲ್ಪ ನೋಡಿ ಕಲರ್ ಬ್ರೌನ್ ಆದಾಗೆ ಕಾಣ್ತಾ ಉಂಟು. ಅದಕ್ಕೆ ನಾವು ಎಂತ ಮಾಡುವ ಅಂತಂದರೆ, ಈಗ 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕುವ. ಓಕೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದೆ. ಅದನ್ನು ಹಾಕಿ ಇನ್ನೊಂದು ಸ್ವಲ್ಪ ಹೊತ್ತು ಕರ 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 ಅಲ್ಲಾಡಿಸುವ. ನೈಸ್, ಗಮ್ಮಂತ ಸ್ಮೆಲ್ ಬರ್ತಾ ಉಂಟು. ಹೀಗೆ ಮಿಕ್ಸ್ ಮಾಡಿದ ಮೇಲೆ ಕೊತ್ತಂಬರಿ ಸೊಪ್ಪನ್ನು ರಪ್ ಅಂತ ಈಗ ಹಾಕಬೇಕು. ಮನೇಲಿ ಪುದೀನ ಇಲ್ಲ, ಸೊ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ ನಾನು. ನನಗೆ ಭಯಂಕರ ಇಷ್ಟ ಕೊತ್ತಂಬರಿ ಸೊಪ್ಪು ಅಂದರೆ. ಈ ಸಮಯದಲ್ಲಿ ನೀವು ಒಂದು ಹಸಿಮೆಣಸು ಕೂಡ ಹಾಕ್ಬೋದು, ಬಟ್ ನಾನು ಭಯಂಕರ ಕಡಿಮೆ ಖಾರ ತಿನ್ನೋದು, ಅದಕ್ಕೆ ಕ್ಯಾನ್ಸಲ್, ಹಸಿಮೆಣಸು ಕ್ಯಾನ್ಸಲ್. ಓಕೆ, ಚೆಂದ ಮಿಕ್ಸ್ ಆಗಿದೆ. ಈಗ ನಾವು 2 ಟೊಮೆಟೊ ಕಟ್ ಮಾಡಿ ಇಟ್ಟಿದ್ದೇನಲ್ಲ ಅದನ್ನು ಹಾಕುವ ಸಮಯ. ಲಚಕ್. ಹೆಂಗೆ ನಾವು ಈಗ ಇದನ್ನು ಸಹ ಮಿಕ್ಸ್ ಮಾಡಿ ಗರ 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 ಅಂತ. ಓಕೆ, ಅದರ ಪಾಡಿಗೆ ಅದು ಸ್ವಲ್ಪ ಹೊತ್ತು ಬೇಯಲಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನ ಎಲ್ಲರಿಗೆ ಹಂಚಿ ಹರಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರೆ
ಓಹ್ ಇದೆಲ್ಲ ನೋಡಬೇಡಿ ಆಯಿತು, ಇದೆಲ್ಲ ನೋಡಬೇಡಿ. ಹಾಂ, ಫೇಸ್ಬುಕ್ಕಲ್ಲಿ ನೋಡ್ತಾ ಇರುವವರೇ, ಗಣೇಶ್ ಕಾರಂತ್ ಅಂತ ಯೂಟ್ಯೂಬ್ ಚಾನಲ್ ಉಂಟು, ಅದಕ್ಕೆ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಸಾಕ್ತಾ ಉಂಟಲ್ಲ, ಅಷ್ಟೇ. ನೋಡಿ, ನಿಮಗೋಸ್ಕರ ಲೈಟಿಂಗ್ ಎಫೆಕ್ಟ್ ಎಲ್ಲ ಇಟ್ಟಿದ್ದೇವೆ. ನೈಸ್. ಈಗ 1 ಸ್ಪೂನು ಮೆಣಸಿನ ಹುಡಿ, 1 ಸ್ಪೂನ್ ಅರಿಶಿಣ, 1 ಸ್ಪೂನ್ ಗರಂ ಮಸಾಲ ಹುಡಿ, 1 ಸ್ಪೂನು ಜೀರಾ ಪೌಡರ್, ಬರ್ತೇನೆ, ಆ್ಯಂಡ್ 1 ಸ್ಪೂನು ಕೊರಿಯಾಂಡರ್ ಪೌಡರ್. ಇದನ್ನೆಲ್ಲ ಹಾಕಿ ಗರಗರ ಮಿಕ್ಸ್ ಮಾಡುವ. ಓಕೆ, ಹಾಕಿದೆ. ಈಗ ಇದನ್ನು ಹಾಗೆ ಗರ ಮಿಕ್ಸ್ ಮಾಡಬೇಕು. ಓಕೆ, ಚೆಂದ ಮಿಕ್ಸ್ ಆಗಿದೆ. ಈಗ ಮಿಕ್ಸ್ ಆದಮೇಲೆ ಬಟಾಟೆ, ಅಂದರೆ ಪೊಟ್ಯಾಟೊ ಅಥವಾ ಆಲೂವನ್ನು ಹಾಕುವ. ಬಿತ್ತು ಈಗ ಇದು ಸಹ ಹಾಕುವ. ಬಟಾಣಿ ನಾನು 2.5 ಗ್ಲಾಸ್ ಅಕ್ಕಿ ನೆನೆಸಿರೋದ್ರಿಂದಾಗಿ 5 ಗ್ಲಾಸ್ ನೀರು ಹಾಕ್ತೇನೆ. ಸೊ ಬೇಸಿಕಲಿ 1:2. ಈಗ ನೀರು ಹಾಕ್ತೇನೆ. ಮೇಡಮ್ ಬನ್ನಿ ಇಲ್ಲಿ. 5 ಗ್ಲಾಸ್ ನೀರು ಹಾಕಿದ್ದೇನೆ. ಫೈನಲಿ ನಮ್ಮ ಮುಖ ತೋರಿಸಿ ಸ್ವಲ್ಪ. ಫೈನಲಿ ಇಲ್ಲಿ ವಿಡಿಯೋ ಮಾಡಲಿಕ್ಕೆ ವಿದ್ಯಾವ್ರು ಬಂದಿದ್ದಾರೆ, ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು. ನಂಗೆ ಸ್ವಲ್ಪ ಈಸಿ ಆಯ್ತು. ಈಗ ಇಷ್ಟೊತ್ತು ಭಾರಿ ಕಷ್ಟ ಆಗ್ತಾಯಿತ್ತು. ಈ ಸೌಂಡೆಲ್ಲ ಕಟ್ ಮಾಡ್ತೇನೆ ನಾನು. ಈಗ ಅಕ್ಕಿಯನ್ನು ಹಾಕುವ. ಮೇಡಮ್ಗೆ ಕೋಲ್ಡ್ ಆಗಿದೆ. ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಅದು ಮಾತ್ರ ನಂಗೆ ಕನ್ಫ್ಯೂಷನ್, ಈ ರುಚಿಗೆ ತಕ್ಕಷ್ಟು ಅಂದರೆ ಎಷ್ಟು ಅಂತ. ಸೊ ಈಗ 2 ಸ್ಪೂನ್ ಉಪ್ಪು ಹಾಕುವ ಅಂತ ಒಂದು ಅಂದಾಜಿಗೆ. ಖಾತ್ರಿ ಇಲ್ಲ ನನಗೆ. 1 ಸ್ಪೂನ್, 2 ಸ್ಪೂನ್. ಸೊ ಸ್ವಲ್ಪ ಮಿಕ್ಸ್ ಮಾಡುವ, ಮುಚ್ಚಿಡುವ. ಇಲ್ಲಿ ಉಂಟು. ಓ ಅಯ್ಯೋ, 2 ವಿಸಿಲ್ ಬಂದ ಕೂಡಲೇ ಆಫ್. ಅದಾದ್ಮೇಲೆ ದೇವರಿಗೆ ಬಿಟ್ಟದ್ದು. ಎಲ್ಲಾರು ಫುಡ್ ಒಳ್ಳೆ ಬಂದರೆ ಈ ವ್ಲಾಗ್ ಅಪ್ಲೋಡ್ ಆಗ್ತದೆ, ಇಲ್ಲದಿದ್ರೆ ಕಟ್. ವಿದ್ಯಾ ಮೇಡಮ್, ಸೊ ತಮ್ಮ ಹಸ್ಬೆಂಡ್ ಹೇಗೆ ಅಡುಗೆ ಮಾಡ್ತಾರೆ? ಸೂಪರ್ ಆಗಿ ಮಾಡ್ತಾರೆ. ಹೌದಾ? ಇವತ್ತು ಏನು ಆಲೂ ಮಟರ್ ಹೇಗಾಗಿರಬಹುದು? ಇಷ್ಟೊತ್ತು ನಾನು ಮನೇಲಿ ಇರಲಿಲ್ಲ. ಮೋಸ್ಟ್ಲಿ ಎಲ್ಲಾನು ಇಂಗ್ರೀಡಿಯೆಂಟ್ಸ್ ಎಲ್ಲ ಪ್ರಾಪರ್ ಆಗಿ ಹಾಕಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ನೋಡೋಣ. ನೆಂಟರು ಬಂದಿದ್ದಾರೆ. ನಾನು ಅವರು ಬರುವ ಮುಂಚೆ ಸರ್ಪ್ರೈಸ್ ಕೊಡುವ ಅಂತಿದ್ದೆ. ಸೊ ಲೇಟ್ ಆಯಿತು, ಪರವಾಗಿಲ್ಲ. ಇನ್ನೇನೀಗ ಕೇಳ್ತಾ ಉಂಟಾ ಮಗು ಅಳೋದು ಸೌಂಡು? ವೆರಿ ನೈಸ್. ಅದು ಹೇಗೆ ಬೇಕಾರೆ ಅಳ್ಳಿ ಮಾರೆ. ಫಸ್ಟ್ ಈಗ ಆಲೂ ಮಟರ್ ಸರಿ ಆಗಬೇಕು, ಇಲ್ಲ ಇದ್ದರೆ ಇಷ್ಟು ಬಿಲ್ಡಪ್ ಕೊಟ್ಟದೆಲ್ಲ ವೇಸ್ಟ್ ಆಗ್ತದೆ. ಈಗ ಕುಕ್ಕರ್ ಪ್ರೆಷರೆಲ್ಲ ಇಳಿದಿದೆ. ದೇವರ ಮೇಲೆ ಭಾರ ಹಾಕಿ ದೇವರೇ ಸರಿ ಇದ್ರೆ ಸಾಕು. ನೋಡುವ. ಒಳ್ಳೆ ಬಂದಿದೆ. ಓಕೆ, ಆಸಮ್. ಆಹಾ, ಹೇಗೆ ಬಂದಿದೆ? ಸೂಪರ್ ಆಗಿದೆ. ನೋಡ್ಲಿಕ್ಕೆ ಸೂಪರ್ ಆಗಿದೆ. ಈಗ ತಿನ್ಲಿಕ್ಕೆ ಹೇಗೆ ಅಂತ ಗೊತ್ತಿಲ್ಲ ಅಲ್ಲ. ಸರಿ, ಈಗ ಪ್ಲೇಟಿಗೆ ಹಾಕುವ. 5 ಪ್ಲೇಟ್ ರೆಡಿಯಾಗಿದೆ. ಈಗ 1 ಪ್ಲೇಟಿಗೆ ವಿಡಿಯೋಗೋಸ್ಕರ 1 ಪ್ಲೇಟಿಗೆ ಸ್ಟೈಲಲ್ಲಿ ಹಾಕಿ ಹೀಗೆಲ್ಲ ಹರಡಿ. ಸೋ ಗುಡ್. ನನ್ನನ್ನು ತೋರಿಸಿ ಈಗ. ಐ ನೋ ಐ ಆಮ್ ಆಸಮ್. ಈಗ ಟೇಸ್ಟ್ ನೋಡುವ. ನಾಟಕ. ಚೆನ್ನಾಗಿದೆ, ಒಳ್ಳೆಯದು. ಈಗ ಹೇಗಾಗಿದೆ ಅಂತ ಕೇಳುವ ಸಮಯ. ನಾನು ಎಲ್ರಿಗೂ 150 ರೂಪಾಯಿ ಕೊಟ್ಟಿದ್ದೇನೆ, ಅಂದರೆ ಚೆನ್ನಾಗಾಗಬೇಕು ಅಂತ ಹೇಳಿ. ಶ್ರೀನಿಧಿ ಅವರೇ, ಹೆಂಗಾಗಿದೆ? ಚೆನ್ನಾಗಿದೆಯಾ? ಥ್ಯಾಂಕ್ ಯು. ಶ್ರುತಿ ಅವರೇ, ಹೇಗಾಗಿದೆ? ಹೌದಾ? ಹೌದಾ? ಅಪ್ಪ ಪುಣ್ಯ ತೂ ಅಂತ ಉಗ್ದಿಲ್ಲಲ್ಲ. ಸೂಪರ್. ವಿದ್ಯಾ, ನೀ ಯಾವ ಈ ಥರ ಮಾಡ್ತೀಯಾ? ಹೆಂಗಾಗಿದೆ ಅಂತ ಫಸ್ಟ್ ಹೇಳು. ಚೆನ್ನಾಗಿದೆಯಾ? ನಾನು ಹಿಂಗೆ ದುಡ್ಡು ಕೊಟ್ಟಿಲ್ಲ. ನಾನು ಹೇಳ್ಕೊಟ್ಟಂಗೆ ಮಾಡಿದ್ದಿಲ್ಲ. ಅಯ್ಯೋ,
ಕಟ್ ಈ ಡೈಲಾಗ್ ಕಟ್ ಹಾಂ ಚೆನ್ನಾಗಿದೆ. ಶ್ರುತಿ ಅವರು ನನ್ನ ಹೆಂಡತಿಯ ಅಕ್ಕ, ಇವಳು ಶ್ರೀಯಾ, ಅವ್ರ ಮಗಳು ಶ್ರೀನಿಧಿ, ಇವ್ರ ಹಸ್ಬೆಂಡ್. ಹಾಯ್. ಆ್ಯಂಡ್ ಇವ್ರನ್ನ ನೀವು ನೋಡಿರ್ತೀರಾ ಗುಡಿ ಯಾವುದು ಆವಳ ಬೆಟ್ಟ ವಿಡಿಯೋದಲ್ಲಿ. ಹಾಯ್ ಹಾಯ್ ಹಾಯ್. ಸೊ ಚೆನ್ನಾಗಿದೆಯಾ? ಹೂ ಆಯ್ತು, ಈಗ ನಾನು ಸಹ ತಿಂತೇನೆ. ಭಾರಿ ಖುಷಿ ಆಯ್ತು ನನಗೆ ರಿವ್ಯೂಸ್ ಎಲ್ಲ ಕೇಳಿ. ಅಲ್ಲ, ನೀವು ಟ್ರೈ ಮಾಡಿ, ನಿಮಗೆ ಇನ್ನೂ ಅಥೆಂಟಿಕ್ಕಾಗಿ ಕರೆಕ್ಟಾಗಿ ಇವು ಮಾಡಿದ್ದು ಸರಿ ಉಂಟಾ ಇಲ್ಲೋ ಅಂತ ಚೆಕ್ ಮಾಡಲಿಕ್ಕೆ ನೀವು ಹೆಬ್ಬಾರ್ಸ್ ಕಿಚನ್ ಬೇಕಾದರೆ ನೋಡಿ, ಅವ್ರು ಹೇಳಿದಾಗ ನಾವು ಮಾಡಿರೋದು. ಸೊ ಸರಿ, ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋನ ಎಲ್ಲರಿಗೆ ಹಂಚಿ ಹರಡಿ, ಇದನ್ನು ಟ್ರೈ ಮಾಡಿ. ಆಲೂ ಮಟರ್ ರೈಸನ್ನು ನೋಡಿ, ನಮ್ಮದು ಇಲ್ಲಿ ರೆಡಿ ಉಂಟು ಆಲ್ರೆಡಿ. ಇವಾಗ ನಾವು ತಿಂತೇವೆ. ಸರಿ ಆಗಿದ್ರೆ ಬಾಯ್.